ಹಲೋ ಫ್ರೆಂಡ್ಸ್, ನಾವಿವತ್ತು ಪೂರ್ಣಾಂಕಗಳು ಅನ್ನುವಂಥ ಪಾಠದ 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಪಾಠದಲ್ಲಿ ಅಭ್ಯಾಸ 1.3ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, ಮುಂದಿನವುಗಳ ಮೌಲ್ಯ ಕಂಡುಹಿಡಿಯಿರಿ. ಅಂದ್ರೆ ಮೌಲ್ಯ ಅಂದ್ರೆ ಬೆಲೆಗಳು. ಹಾಗಾದ್ರೆ ಇಲ್ಲಿ ನಮಗೆ 4 ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಈ ಲೆಕ್ಕಗಳ ಬೆಲೆಗಳನ್ನ ನಾವು ಏನ್ ಮಾಡಬೇಕಾಗಿದೆ, ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ನೋಡಿ, ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಪೂರ್ಣಾಂಕಗಳಾಗಿವೆ. ಈ ಪೂರ್ಣಾಂಕಗಳನ್ನ ಏನ್ ಮಾಡಬೇಕಾಗಿದೆ, ನಾವು ಭಾಗಲಬ್ಧ ಅಂದ್ರೆ ಭಾಗಾಕಾರ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈಗ ನಾವು ತಿಳಿದುಕೊಳ್ಳೋಣ. ಮೊದಲನೇ ಲೆಕ್ಕ, ಎ -30 ಭಾಗಾಕಾರ 10. ಹೌದಾ, ಇದನ್ನ ಯಾವ ರೀತಿಯಾಗಿ ಬರ್ಕೋದಂದ್ರೆ -30 ಭಾಗಾಕಾರ 10. ಹೌದಾ, ಈಗ ನೋಡಿ, ಈ ಸಂಖ್ಯೆ ಹಿಂದೆ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತಾ ಇದೆ, ಪ್ಲಸ್ ಇರ್ತಾ ಇದೆ. ಹಾಗಾದ್ರೆ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು, ಚಿಹ್ನೆಯನ್ನ ಗುಣಿಸಿಕೊಳ್ಬೇಕು ಅಥವಾ ಭಾಗಿಸ್ಬೇಕು. ಗುಣಾಕಾರ ಇದ್ದಾಗ ಗುಣಿಸ್ಬೇಕು, ಭಾಗಾಕಾರ ಇದ್ದಾಗ ಭಾಗಿಸ್ಬೇಕು. ನೋಡಿ, ನಾವು ಭಾಗಾಕಾರ ಲೆಕ್ಕವನ್ನು ಮಾಡುವಾಗ ಒಂದು ಪ್ಲಸ್ ಅಥವಾ ಒಂದು ಮೈನಸ್ ಇತ್ತಂದ್ರೆ ಉತ್ತರದಲ್ಲಿ ಏನು ಬರ್ತಾ ಇದೆ, ಮೈನಸ್ ಚಿಹ್ನೆ ಬರ್ತಾ ಇದೆ. ಹಾಗಾದ್ರೆ ಈ 30ನ್ನ ಯಾವ್ದ್ರಲ್ಲೇ ಭಾಗಿಸ್ಬೇಕು, 10ರಲ್ಲೇ. 10 ಒಂದಲೇ 10 ಮೂರ್ಲೆ. ಹೌದಾ, ಹಾಗಾದ್ರೆ ಉತ್ತರ ಏನಾಯ್ತು, 3. ಉತ್ತರ -3. -30ನ್ನ ಪ್ಲಸ್ 10ರಲ್ಲೇ ಭಾಗಿಸಿದಾಗ ನಮಗೆ ಉತ್ತರ ಏನ ಬರ್ತಾ ಇದೆ, -3 ಅಂತೇಳಿ ಬರ್ತಾ ಇದೆ. ಈ ರೀತಿಯಾಗಿ ಪೂರ್ಣಾಂಕಗಳ ಲೆಕ್ಕವನ್ನ ಮಾಡಬಹುದಾಗಿದೆ. ಅಂದ್ರೆ ಮೊದಲು ಚಿಹ್ನೆಯನ್ನ ಭಾಗಿಸ್ಬೇಕು, ಆಮೇಲೆ ಸಂಖ್ಯೆಗಳನ್ನ ಭಾಗಿಸ್ಬೇಕು. ಇನ್ನು ಎರಡನೇದಾಗಿ ಬಿ ಲೆಕ್ಕ, 50 ಭಾಗಾಕಾರ -5. ಹಾಗಾದ್ರೆ 50 ಅಂದ್ರೆ ಇಲ್ಲಿ ಹಿಂದೆ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಏನಿರ್ತಾ ಇದೆ, ಪ್ಲಸ್ ಇರ್ತಾ ಇದೆ. ಪ್ಲಸ್ 50 ಭಾಗಾಕಾರ -5. ಹೌದಾ, ಪ್ಲಸ್ 50ನ್ನ -5ರಿಂದ ಭಾಗಿಸ್ಬೇಕಾಗಿದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಉತ್ತರದಲ್ಲಿ ಏನ್ ಬರ್ತಾ ಇದೆ, ಮೈನಸ್ ಬರ್ತಾ ಇದೆ. ಈಗ 50 ಇದೆ, ಇಲ್ಲಿ 5 ಇದೆ. ಇವೆರಡು ಸಂಖ್ಯೆಗಳು 5ರಿಂದ ಭಾಗ ಹೋಗ್ತಾ ಇದಾವೆ. 5 ಒಂದಲೇ 5 10ಲೆ. ಹಾಗಾದ್ರೆ ಇದರ ಉತ್ತರ 10. ಟೋಟಲ್ ಅಂತಿಮವಾಗಿ ನಮಗೆ ಬಂದಂತ ಉತ್ತರ ಏನಾಗಿದೆ, -10 ಅಂತೇಳಿ ಹೇಳ್ತಾ ಇದ್ದೀವಿ. ಈ ನೆಕ್ಸ್ಟ್ ಮೂರನೇ ಲೆಕ್ಕ, ಸಿ ಲೆಕ್ಕ, -36 ಭಾಗಾಕಾರ -9. -36 ಭಾಗಾಕಾರ -9. ಈ ರೀತಿಯಾಗಿ ಇದನ್ನ ಬರ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡಿ, ಮೈನಸ್ ಮೈನಸ್ ಚಿಹ್ನೆಗಳು ಒಂದೇ ಇದ್ದಾಗ ನಮಗೆ ಉತ್ತರದಲ್ಲಿ ಯಾವ ಚಿಹ್ನೆ ಬರ್ತಾ ಇದೆ, ಪ್ಲಸ್ ಬರ್ತಾ ಇದೆ. ಹೌದಾ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನಮಗೆ ಪ್ಲಸ್ ಚಿಹ್ನೆ ಬರ್ತಾ ಇದೆ. ಈಗ ಚಿಹ್ನೆಗಳ ಒಂದು ಭಾಗಾಕಾರವಾಯಿತು. ಇನ್ನ 36ನ್ನ 9ರಲ್ಲೇ ನಾವು ಏನ್ ಮಾಡ್ಬೇಕಾಗಿದೆ, ಭಾಗಿಸ್ಬೇಕಾಗಿದೆ. 9 ಒಂದಲೇ 9 4ಲೆ. 9 ಒಂದಲೇ 9 4ಲೆ ಭಾಗಿಸಿದ್ವಿ. ಹಾಗಾದ್ರೆ 4ನ್ನ ಇಲ್ಲಿ ಬರೆದು ಬಿಡೋಣ. ಹಾಗಾದ್ರೆ ಇದರ ಉತ್ತರ ಏನಾಯ್ತು, +4. ಅದೇ ರೀತಿಯಲ್ಲಿ ಡಿ ಲೆಕ್ಕ, -49ನ್ನ 49ರಲ್ಲೇ ಭಾಗಿಸ್ರಿ. ಹಾಗಾದ್ರೆ ಮೊದಲನೇದಾಗಿ ನೋಡಿ, ಇದು -49, ಇದು 49 ಅಷ್ಟೇ ಇದೆ ಅಂದ್ರೆ ಇಲ್ಲಿ ಏನಿದೆ, ಪ್ಲಸ್ ಇದೆ ಅಂತೇಳಿ ನಾವು ತಿಳ್ಕೊಬೇಕಾಗಿದೆ. ಹಾಗಾದ್ರೆ ಪ್ಲಸ್ ಮೈನಸ್, ಒಂದು ಸಂಖ್ಯೆ ಪ್ಲಸ್ ಅನ್ನು ಹೊಂದಿದೆ, ಇನ್ನೊಂದು ಸಂಖ್ಯೆ ಮೈನಸ್ ಚಿಹ್ನೆಯನ್ನು ಹೊಂದಿದೆ ಅಂದಾಗ ಉತ್ತರದಲ್ಲಿ ಮೈನಸ್ ಬರ್ತಾ ಇದೆ. ಇಲ್ಲೂ 49 ಇದೆ, ಇಲ್ಲೂ 49 ಇದೆ. 49ನ್ನ 49ರಲ್ಲೇ ಭಾಗಿಸ್ಬೇಕಾಗಿದೆ. 49 ಒಂದಲೇ 49 ಒಂದಲೇ. ಹಾಗಾದ್ರೆ ಉತ್ತರ 1. ಅದೆಷ್ಟಾಗ್ತಾ ಇದೆ, -1 ಅಂತೇಳಿ ಬರ್ತಾ ಇದೆ. ನೋಡಿ, ಚಿಹ್ನೆಗಳು ಸೇಮ್ ಇದ್ದಾಗ ಅಂದ್ರೆ ಇಲ್ಲೂ ಮೈನಸ್ ಇಲ್ಲೂ ಮೈನಸ್ ಇದ್ದಾಗ ಉತ್ತರದಲ್ಲಿ ಪ್ಲಸ್ ಬರ್ತಾ ಇದೆ. ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ, ಒಂದ್ ಕಡೆ ಮೈನಸ್ ಇನ್ನೊಂದ್ ಕಡೆ ಪ್ಲಸ್ ಇದ್ದಾಗ
ಉತ್ತರದಲ್ಲಿ ಏನ್ ಬರ್ತಾ ಇದೆ, ಚಿಹ್ನೆಗಳು ಮೈನಸ್ ಹೊಂದಿದ ಸಂಖ್ಯೆಗಳು ಮೈನಸ್ ಚಿಹ್ನೆಯನ್ನ ಹೊಂದಿದ್ದಾವೆ. ಈ ರೀತಿಯಾಗಿ ನಾವೇನ್ ಮಾಡ್ತಾ ಇದ್ದೇವೆ, ಪೂರ್ಣಾಂಕಗಳ ಒಂದು ಭಾಗಾಕಾರ ಲೆಕ್ಕಗಳನ್ನ ಮಾಡಿದ್ದೇವೆ. ಇದೇ ರೀತಿಯಾಗಿ ಮುಂದಿನ ಲೆಕ್ಕಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡುತ್ತೇವೆ. ಆ ವಿಡಿಯೋಗಳನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.